ರಸ್ತೆಗೆ ಅಡ್ಡವಾಗಿರುವ ವಿದ್ಯುತ್ ಟಿಸಿ ಹಾಗೂ ಮಹಿಳೆಯರ ಶೌಚಾಲಯವನ್ನು ಸ್ಥಳಾಂತರಿಸುವ ಕುರಿತು ಸುಮಾರು ವರ್ಷಗಳಿಂದ ಬಸ್ ಸ್ಟ್ಯಾಂಡ್ ಇಂದ ವಾರ್ಡ್ಗೆ ಬರುವ ಮುಖ್ಯ ರಸ್ತೆಯ ವ್ಯವಸ್ಥೆ ಇಲ್ಲದೆ ಪರದಾಡಿದ್ದೇವೆ. ಅಲ್ಲದೆ ಮಕ್ಕಳು ವೃದ್ಧರಿಗೆ ಸರಿಯಾದ ರಸ್ತೆ ಇಲ್ಲದ ಕಾರಣ ತುಂಬಾ ತೊಂದರೆ ಅನುಭವಿಸಿದ್ದಾರೆ. ವಾರ್ಡಿನ ನಾಗರಿಕರೇ ಸ್ವಂತ ದುಡ್ಡು ಹಾಕಿ ದ್ವಿಚಕ್ರ ವಾಹನ ಓಡಾಡಲು ಹಾಗೂ ನಡೆದಾಡುವವರಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಇವಾಗ ಕಾಲುವೆಯನ್ನು ಪುರಸಭೆಯವರು ಮಾಡಿದ್ದೀರಿ. ಕಾಲುವೆ ಪಕ್ಕದಲ್ಲೇ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಅಡ್ಡಿಯಾಗುತ್ತಿದೆ ಹಾಗೂ ಮಹಿಳೆಯರ ಶೌಚಾಲಯ ಕೂಡ ರಸ್ತೆಗೆ ಅಡ್ಡವಾಗಿದೆ. ಎಲ್ಲರೂ ವೈಯಕ್ತಿಕ ಶೌಚಾಲಯಗಳನ್ನು ಕಟ್ಟಿಸಿಕೊಂಡಿರುವ ಕಾರಣ ಈ ಸಾರ್ವಜನಿಕ ಶೌಚಾಲಯದ ಅವಶ್ಯಕತೆಗೆ ನಮ್ಮ ವಾರ್ಡ್ಗೆ ಬೇಡವಾಗಿದೆ. ಅಲ್ಲದೆ ತುಂಬಾ ವರ್ಷಗಳ ಹಳೆಯದಾದ ಶೌಚಾಲಯದಿಂದ ಕೆಟ್ಟ ವಾಸನೆ ವಾರ್ಡಿನ ನಾಗರಿಕರಿಗೆ ಹಾಗೂ ಪಕ್ಕದಲ್ಲಿರುವ ಮಕ್ಕಳ ಶಾಲೆಗೆ ತುಂಬಾ ತೊಂದರೆಯಾಗಿದೆ. ದಯವಿಟ್ಟು ಶೌಚಾಲಯವನ್ನು ಕೆಡವಿ ಟಿಸಿಯನ್ನು ಸ್ಥಳಾಂತರಿಸಬೇಕೆಂದು 5ನೇ ವಾರ್ಡಿನ ನಾಗರಿಕರೆಲ್ಲರ ಪರವಾಗಿ ಕೆಳಗೆ ಸಹಿ ಮಾಡಿರುವ ನಾವೆಲ್ಲರೂ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಟಿಸಿ ಇದೆ, ಅದು ಹೆಂಗೈತೆ ಅಂದ್ರ ಒಂದ್ ಅಳತಿ ಕಸದ ರಾಶಿ ಆ ಲೆಟ್ರಿನಿಂದ ಅಲ್ಲಿರೋದ್ರಿಂದ ಸಾರ್ವಜನಿಕವಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನ JKJ ಅವ್ರ ಅಧ್ಯಕ್ಷರಿದ್ದಾಗ ಅವ್ರ ಗಮನಕ್ಕೆ ತಂದಿದ್ವಿ, ಅವ್ರು ಕೆಡವಕ್ಕೆ ಹೋಗಿದ್ವಿ. ಕೆಲವು ಇದರಿಂದ ಇನ್ನೊಂದಿಷ್ಟು ಜನಗಳು ಪೈಖಾನಿ ಕಟ್ಕೊಂಡಿಲ್ಲ. ಕೆಲವು ದಿನಗಳನ್ನು ಮುಂದೂಡೋಣ, ಅವರೆಲ್ಲರೂ ಪೈಖಾನಿಗಳನ್ನ ಕಟ್ಕೊಳ್ಳಿ ಅಂತೇಳಿ ಸರ್ಕಾರದವರು ಮನೆ ಮನೆಗೆ ಶೌಚಾಲಯಗಳನ್ನು ಕೊಟ್ಟಾರ. ಹಂಗಾಗಿ ಅದರ ಅವಶ್ಯಕತೆ ಇಲ್ಲ. ಅದರಿಂದ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಅದಕ್ಕೆ ಹೊಂದಿಕೊಂಡೇ ಒಂದು ಮಕ್ಕಳ ಶಾಲೆ ಇದೆ. ಇಂದಿನ ಮಕ್ಕಳೇ ನಾಳಿನ ಪ್ರೊಜೆಕ್ಟ್. ಸರ್ಕಾರಿ ಶಾಲೆ ಇದೆ, ಖಾಸಗಿ ಶಾಲೆ ಇದೆ, ಆಮೇಲೆ ಈ ಇನ್ನೊಂದು ದೊಡ್ಡ ಕಾಲೇಜ್ ಕೂಡ ಆಗಿದೆ. ಅಲ್ಲೇ ಅರ್ಥದ 100 ಮೀಟರ್ ಸರೌಂಡಿಂಗ್ ನಲ್ಲಿ ತುಂಬಾ ತೊಂದರೆ ಆಗ್ತದೆ. ಆಮೇಲೆ ಅದು TC ರೋಡಿಗೆ ಇರೋದ್ರಿಂದ 30 ಫೀಟ್ ರೋಡ್ ಅದು. ಅಜ್ಜರ ಎಲ್ಲರಿಗೂ ಗೊತ್ತೈತಿ, ಮನವಿನೂ ಕೊಟ್ಟೇವಿ ಸರ. ಆಮೇಲೆ ನಾನು ಸದಾ ಎಲ್ಲ ಪದೇ ಬಂದು ಡೈಲಿ ರಾತ್ರಿ ಹೋಗೋರ ಕಸನ ಕ್ಲೀನ್ ಮಾಡಿಸಿರೋದು ತಮ್ಮ ಗಮನಕ್ಕೆ ನೋಡಿವಿ ಸರ್. ಹೌದ್ರಿ. ಹಾಗಾಗಿ ನಮ್ಮ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರ ಜೊತೆಗೆ ಮತ್ತು ಹಿರಿಯ ಸದಸ್ಯರ ಜೊತೆಗೆ ಚರ್ಚೆ ಮಾಡಿ ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ನಾನು ಆಗ್ತಾ ಇದೆ. ಬರೀ ನಾವು ಒಂದು 5-6 ಬೇರೆ ಮನವಿ ಕೊಟ್ವಿ, ಎಲ್ಲರೂ ಬಂದು ಹೋದ್ವಿ. ಇದೇ ಆಗ್ತಾ ಇದೆ. ಈ ಸರಿ ಏನಾದ್ರೂ ಅದಕ್ಕೊಂದು ಪರಿಹಾರ ಸಿಗ್ಲಿ ಅಂತ. ಬೆಸ್ಕಾಂನವ್ರು ಏನಂತಾರ, DC ಶಿಫ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಗ್ರಾಂಟ್ ಇಲ್ಲ ಅಂತಾರೆ. ರೋಡ್ ಆಗುತ್ತೆ ಸರ್, ಅಜ್ಜನ ಪೀಡ್ನಾಗ ಅದಕ್ಕೆ ರೋಡ್ ನಿಮ್ ಪೀಡ್ನಾಗ ಅದಕ್ಕೆ ಹಾಕಿರಿಲ್ಲ ಅಜ್ಜರ ಅಜ್ಜರ ಹಾಕ್ಯಾರ. ಸಾರ್ವಜನಿಕರು ಏನು ಮನವಿ ಕೊಟ್ಟಿದ್ದಾರೆ ಆ ಪ್ರಕಾರ TC ಆಗಿ ಮತ್ತೆ ಅಲ್ಲೆಲ್ಲ ಶಿಫ್ಟ್ ಮಾಡಿಸೋ ಕಾರ್ಯಕರ್ತರನ್ನ ಮಾಡ್ಕೊಡ್ತೀವಿ ಅಂತೇಳಿ ಈ ಮೂಲಕ ವಾಹಿನಿಗೆ ಕಾಲಾವಧಿ ಎಷ್ಟು ದಿವಸದಾಗ ಮಾಡಿಕೊಡ್ತೀರ ಸರ್? 1 ತಿಂಗಳೊಳಗೆ ಮಾಡ್ತೀವಿ ಸರ್. ಒಂದು ಸಮ್ಮುಖದಲ್ಲಿ ಅದು ಆಗದಿದ್ದಲ್ಲಿ ಇದು ಹೋರಾಟ ರೂಪಕ್ಕೆ ತಂದ್ಕೊಳತಂತ ಮಹಿಳೆಯರ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮ ಅಲ್ಲ ಮಾಡೋದಕ್ಕಂದ್ರ ಅನಾವಶ್ಯಕ. ಯಾಕಂತಂದ್ರ ನಾವ್ ಆಲ್ರೆಡಿ ಕೆಡವಕ್ಕೂ ಹೋಗಿದ್ವಿ. ಹೌದು ಕೆಡವಕ್ ಕೊಡ್ಲಿಲ್ಲ ಅಂತಂದ್ರ ಯಾರು ಏನ್ ಮಾಡಕ್ಕಾಗಲ್ಲ. ಅಲ್ಲ ಸರ, ಸಾರ್ವಜನಿಕರಿಗೆ ಕನ್ವಿನ್ಸ್ ಮಾಡ್ರಿ, ಖಂಡಿತ ಮಾಡಿ ಕನ್ವಿನ್ಸ್ ಮಾಡಿದ್ರೆ ನಾಳೆ ಕೆಡವಕ್ ಬರ್ತದೆ. ಈಗ ಅದೆಲ್ಲ ಆಗೈತೆ ಸರ್. ಬಂತು ಅಂದ್ರ ನಾವು ಈಗ ನಾಳೆ ಕೆಡೋದಲ್ಲ ಸಾಹೇಬ್ರಿ, ಈಗ ಹೋಗ್ಬಿಡಂಬರಿ ಕೆಡಿ ಬಿಡೋಣ, ಎಲ್ಲಾರು ನಿಲ್ತೇವೆ. ಸರಾಗವಾಗಿ ನಡೆಯೋತರ ನಾವು ಸಹಕಾರ ಬೇಕಾಗುತ್ತೆ. ಶೌಚಾಲಯ ನಾವು ಯಾಕೆ ಆಲ್ರೆಡಿ ನಾನು ಬಂದ ರಸ್ತೆ ಕೂಡ ಪರಿಶೀಲನೆ ಮಾಡಿದ್ದೀನಿ. ಆಲ್ರೆಡಿ ಆ TC ಬಗ್ಗೆ ಗಮನ ಹರಿಸಿದ್ದೀನಿ. ನಾನೇ ಖುದ್ದಾಗಿ ಹೇಳಿ TC ತೆಗಿಬೇಕು, ತೆಗೆದ್ಮೇಲೆ ರೋಡ್ ಆಗುತ್ತೆ, ಅಲ್ಲಿ ತನಕ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಸಹಿತ. ಅದಕ್ಕೆ ನಮಗೆ ಇನ್ನೊಂದು 3-4 ದಿವಸ ಕಾಲಾವಕಾಶ ಕೊಡ್ರಿ. ಅದು ನಾವು ಒಂದು ಬಂದು ಅದು ಏನೈತೆ ನಾನು ತೆಗಿತೇವೆ. ಇದು ಬಸ್ ಸ್ಟ್ಯಾಂಡ್ ಎದುರುಗಡೆ ಅಂತ ಗಣೇಶ್ ಪ್ರಸಾದ್ ಹೋಟೆಲ್ ಪಕ್ಕದಾಗಿರೋಂಥ ರಸ್ತೆ. ಅಲ್ಲಿಂದ ಸುಮಾರು 200 ಮೀಟರ್ ಮುಂದೆ ಬಂದ್ರ ವಿಜನ್ ಪ್ರೀ ಸ್ಕೂಲ್, ಚಿಕ್ಕ ಮಕ್ಕಳು ಸ್ಕೂಲ್ ಇದು. ಎಲ್ಲರೂ 1ನೇ ಕ್ಲಾಸಿಂದ ಒಳಗಡೆ ಇರೋಂಥ ನರ್ಸರಿ ಮಕ್ಕಳು ಓದೋಂಥದ್ದು. ಇಲ್ಲಿಂದ ನೆಕ್ಸ್ಟ್ ಈ ಬಿಲ್ಡಿಂಗ್ ಆದ ತಕ್ಷಣ ಇದು ರಸ್ತೆ ಇರೋದು. ಆಕ್ಚುಲಿ ಈ ರಸ್ತೆ ಕೊಪ್ಪಳ ರೋಡಿಂದ ಸೀದಾ ಹಳೆ ಕುರ್ನಾಡ್ ರಸ್ತೆ ಇದೆ, ಅಪ್ ಟು ಗಡ ರೋಡ್ ವರ್ಗು ಹೋಗುತ್ತಿದೆ. 9 ಮೀಟರ್ ರಸ್ತೆ. ಕೊಪ್ಪಳ ರೋಡಿಂದ ಗಡ ರೋಡ್ ವರ್ಗು 9 ಮೀಟರ್ ರಸ್ತೆ. ಈಗ ಎಲ್ಲರೂ ಒತ್ತುವರಿಯಾಗಿ ಉಳಿದಿರೋದೇ ಒಂದು 2-3 ಮೀಟರ್ ರಷ್ಟು ರಸ್ತೆ ಉಳಿದೈತೆ. ಇಲ್ಲಿಂದ ನಮ್ದು ವಾರ್ಡ್ 5ನೇ ವಾರ್ಡ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು 114/2 114/1 ಸರ್ವೆ ನಂಬರ್. ಇಲ್ಲಿ ಏನೈತಿ, ಇದು ಅಷ್ಟು ಖಾಲಿ ಜಾಗ ಐತಿ. ಇದು ಖಾಲಿ ಜಾಗದ TC ಇದು ಡ್ರೈನೇಜ್ ಐತಲ್ಲ, ಡ್ರೈನೇಜ್ ಪಕ್ಕದೊಳಗಡೆನ ಡ್ರೈನೇಜ್ ಎತ್ಕೊಂಡು ರಸ್ತೆ ಬರುತ್ತೆ. ಈಗ ರಸ್ತೆ ಮಾಡ್ಬೇಕಂತ ಈಗ ಯೋಜನೆ ಆಗಿರೋ KKRDB ಯೋಜನೆ ಒಳಗಡೆ ಕೊಟ್ಟಾರ. ಈಗ ಆಗಲೇ ಟೆಂಡರ್ ಆಗೈತೆ ರಸ್ತೆ. ಇದನ್ನ ಡ್ರೈನೇಜ್ ಪಕ್ಕದೊಳಗಡೆ ರಸ್ತೆ ಬರುತ್ತಾ. ಈ TC ಏನೈತಲ್ಲ ಹಿಂಗ್ ಅಡ್ಡ ಕುಂತ್ಕೊಂಡೈತೆ. ನಮ್ಮ ಮನವಿ ಏನಂತಂದ್ರ, ಕೊಟ್ಟಿರೋ ಮನವಿ ಏನಂದ್ರ TCನ ಹಿಂಗ್ ಅಡ್ಡ ಹಾಕ್ರಿ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ರಿ. ಒಟ್ಟಿನಲ್ಲಿ ಈ ರಸ್ತೆ ಇಲ್ಲಿಂದ ಎಷ್ಟು ರಸ್ತೆ ಐತಲ್ಲ ಇಷ್ಟು ಜಾಗ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹಾಕೇಳಿ. ಇದು ಮೊದಲನೇ ಮನವಿ. ಆಮೇಲೆ ಇಲ್ಲಿಂದ ಸೀದಾ ಮುಂದಕ್ಕೆ ಬಂದ್ರ ಇಲ್ಲಿಂದ ಇಷ್ಟು ಜಾಗನ ಸಿಗಲ್ಲ. ಮುಂದಕ್ಕೆ ಬಂದ್ಮೇಲೆ ಇನ್ನ ಸ್ವಚ್ಛ ಭಾರತ ಅಭಿಯಾನದಡಿ
ನೋಡ್ರಿ ವಾಸನೆ ಬರ್ತೈತಿ, ಹಿಂಗ್ ಮುಂದಕ್ಕೆ ಬಂತಂದ್ರೆ ಸಿಕ್ಕಾಪಟ್ಟೆ ವಾಸನೆ ಬರುತ್ತಾ. ಇದೇ ಸ್ಕೂಲ್, ಪ್ರಿವಿಷನ್ ಸ್ಕೂಲ್ ಇದೆ. ಇಲ್ಲೇ ಕಿಟಕಿಗಳದಾವ, ಒಳಗಡೆ ಮಕ್ಳು ಕಲಿತಿದಾವ. ಈ ಬೆಳಗಿಂದ ಸಾಯಂಕಾಲದವರೆಗೂ ಅವು ವಾಸನೆ ಒಳಗಡೆ ಇರ್ಬೇಕು. ಇಲ್ಲಿ ಅಡ್ಡಾಡಂತವು ಮನಿ ಇರೋಂಥ ಮನಿಗಳಿಗೆ ಎಲ್ಲದಕ್ಕೂ ತೊಂದ್ರೆ, ನೊಣಗಳು, ಸೊಳ್ಳೆಗಳು ಎಲ್ಲವೂ. ಈ ಡ್ರೈನೇಜ್ ಪಕ್ಕದ ಡ್ರೈನೇಜ್ ಒಂದು, ಇದು ಒಂದು, ಇವೆಲ್ಲ ಸಮಸ್ಯೆ ಆಗ್ತಾವ. ಮಳೆ ಬಂತಂದ್ರೆ ಇದೆಲ್ಲ ವ್ಯವಸ್ಥೆಗಳು ಹೆಂಗೈತಿ ನೋಡ್ರಿ. ಇದೆಲ್ಲ ಇಷ್ಟೆಲ್ಲ ಅನಾನುಕೂಲ ಇರೋದ್ರಿಂದ ಈ ಪೈಕೇನ ಒಂದು ಬೀಳಿಸಿ ಈ ರಸ್ತೆ ಅಗಲ ಆಗೋದಕ್ಕೆ ಅನುವು ಮಾಡಿಕೊಡ್ಬೇಕು. 50-60 ಮೀಟರ್ ಅಷ್ಟು ಇದಾಗೈತಿ, ಇದು ಟೆಂಡರ್ ಆಗೈತಿ KKRDB ಯೋಜನೆ ಒಳಗಡೆ. ಅಲ್ಲಿವರೆಗೂ ರಸ್ತೆನ ಅಗಲೀಕರಣ ಮಾಡಿ, ಎಲ್ಲೆಲ್ಲಿ ಒತ್ತುವರಿ ಆಗೈತೆ ಅದನ್ನೆಲ್ಲ ತೆಗೆದು ರಸ್ತೆನ ಅಗಲೀಕರಣ ಮಾಡಿ ರಸ್ತೆನ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ 5ನೇ ವಾರ್ಡಿನ ಎಲ್ಲಾ ನಾಗರಿಕರ ಪರವಾಗಿ ಇವತ್ತು ಮನವಿ ಕೊಟ್ಟು ಬಂದಿವಿ. ನೇರವಾಗಿ ತೋರಿಸ್ತಿದೀವಿ. ಈ ಮನವಿ ಕೊಟ್ಟಿರೋದು ಈ ಜಾಗನ ಎಷ್ಟು ಅನಾನುಕೂಲ ಐತೆ ಅಂತ ಒಂದ್ಸಲ ಎಲ್ಲರೂ ನೋಡ್ಕೊಂಡು ನಮ್ಮ ಮನವಿಗೆ ಸ್ಪಂದಿಸ್ಬೇಕಂತ ಈ ಮೂಲಕ ಅಧ್ಯಕ್ಷರು ಮತ್ತೆ ಪುರಸಭೆಯ ಚೀಫ್ ಮುಖ್ಯಾಧಿಕಾರಿಗಳಿಗೆ ಅದ ಸಂಬಂಧಪಟ್ಟಂತ ಎಲ್ಲ ಯಾವುದು KEB ಜೆಸ್ಕಾಂ AW ಅವ್ರಿಗೆ ಈ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಇದನ್ನ ಆದಷ್ಟು ಬೇಗ ಶೀಘ್ರದಲ್ಲೇ ವ್ಯವಸ್ಥೆ ತೆರವು ಮಾಡಿ ಕೊಡ್ಬೇಕಂತ ಮನವಿ ಮಾಡ್ಕೊಳ್ತೀವಿ. ಸರ್ ನಮಸ್ಕಾರ, ನನ್ನ ಹೆಸರು ಸುಬಾನಿ ಆಟಿ ಅಂತ. ನಾವು ವಿಜನ್ ಸ್ಕೂಲ್ ಸೆಕ್ರೆಟರಿ ಮಾತಾಡ್ತಾ ಇರೋದು. ಈ ಒಂದು ವಾರ್ಡ್ನಲ್ಲಿ ಈಗಾಗಲೇ ನಾವು ನೋಡಿದಂಗೆ ಈ ಒಂದು ಅಸ್ವಚ್ಛತೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಈ ಬಯಲು ಶೌಚಾಲಯದಾಗ ಮತ್ತು ಇಲ್ಲೆಲ್ಲ ಇದನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ರಾತ್ರಿ ಹೊತ್ತು ಏನಾಗ್ತಾ ಇದೆ ಅಂದರೆ ಒಳಗಡೆ ಹೋಗೋಕೆ ಅವ್ರಿಗೆ ಕತ್ಲಾಗೋದ್ರಿಂದ ಏನು ಮಾಡಕತ್ತಾರ, ಈ ಒಂದು ಚರಂಡಿ ಮೇಲೆ ಸ್ಲ್ಯಾಬ್ ಹಾಕಿರ್ತಾರಲ್ಲ ಇಲ್ಲೇ ಬಂದು ಕೂಡಕತ್ತಾರ. ಸಾವಿರಾರು ಜನರು ಅಡ್ಡಾಡ್ತಾರ. ಕುಷ್ಟಗಿ ಬಸ್ ಸ್ಟ್ಯಾಂಡ್ ಮೇನ್ ರೋಡಿಗೆಲ್ಲ ಬಂದು ಇಲ್ಲಿ ಹಗಲತ್ತೆಲ್ಲ ರಾತ್ರಿ ಎಲ್ಲ ಇಲ್ಲಿ ಮಲ ವಿಸರ್ಜನೆ ಮಾಡ್ತಾರೆ. ನಮ್ಮದು ಸ್ಪೋರ್ಟ್ ಶಾಲೆ ಐತೆ ವಿಜನ್ ಸ್ಕೂಲು. ಇಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು ಅದಾವೆ. ನಾವೆಲ್ಲ ಇದ್ರ ಹತ್ರ ಬರ್ದಿದ್ದೀವಿ, ಬೋರ್ಡ್ ಹಾಕಿದ್ದೀವಿ, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡ್ರಿ ಅಂತ. ಆದರೂ ಕೂಡ ಜನರು ಅದನ್ನು ಗಮನಿಸದೆ ಕಸ ಹಾಕೋದಾಗಿರ್ಬೋದು ಅಥವಾ ಇಲ್ಲಿ ಮಲ ವಿಸರ್ಜನೆ ಮಾಡೋದಾಗಿರ್ಬೋದು ತುಂಬ ಗಲೀಜು ಮಾಡ್ತಾರೆ. ಇದನ್ನು ಪುರಸಭೆಯವರು ಇದನ್ನು ಮನಗಂಡು ಇದ್ರ ಕಡೆ ಗಮನ ಕೊಟ್ಟು ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತ ಪರಿಹಾರನ ಕಲ್ಪಿಸಬೇಕು. ಇದನ್ನು ಆದಷ್ಟು ಬೇಗ ಇದನ್ನು ನಿವಾರಿಸಿ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೋಬೇಕಂತ ಕೇಳ್ತೀನಿ. 5ನೇ ವಾರ್ಡಿನ ನಿವಾಸಿಗಳು ಏನು ಒಂದು DC ತೆರವು ಮಾಡಬೇಕು, ಮತ್ತೆ ಮಹಿಳಾ ಶೌಚಾಲಯ ಐತಲ್ಲ ಅನಧಿಕೃತ ಮತ್ತೆ ಅವೈಜ್ಞಾನಿಕ ಐತೆ ಅದನ್ನ ಸ್ಥಳಾಂತರ ಮಾಡಿ ಅಥವಾ ಹೊರಗೆ ಹಾಕಿ ಅಂತ ಸ್ಟೇಟ್ ಒಳಗೆ ಮಾತಾಡ್ತಾರೆ, ಅರ್ಜಿ ಕೊಡಲ್ಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ಬಯಲು ಶೌಚಾಲಯ ಇರಬಾರ್ದು ಅಂತಂದು ಸುಪ್ರೀಂ ಕೋರ್ಟ್ ಮೊದಲೇನ ಆರ್ಡರ್ ಮಾಡೈತೆ, ಯಾವುದೇ ಬಯಲು ಶೌಚಾಲಯ ಇರಬಾರ್ದು ಅಂತ. ಹೀಗಾಗಿ ಈ ಹಿಂದೆ ನಾವು ಅದನ್ನು ತೆರವುಗೊಳಿಸಕ್ಕೆ ಹೋಗಿದ್ವಿ. ಅವಾಗ ಆ ಓಣಿ ಜನ ಇಲ್ಲ, ನಮ್ಮ ಶೌಚಾಲಯಕ್ಕೆ ಬೇರೆ ಜಾಗ ಇಲ್ಲ, ನಾವು ಶೌಚಾಲಯ ಕಟ್ಕೊಳ್ಳೋ ತನಕ ನಮ್ಗೆ ಒಂದಿಷ್ಟು ಟೈಮ್ ಕೊಡ್ರಿ ಅಂತ ಹೇಳಿದ್ರು. ಆ ಟೈಮ್ ಪ್ರಕಾರ ಈಗ ಆಲ್ರೆಡಿ 1 ವರ್ಷ 1.5 ವರ್ಷ ಆಯಿತು ಅವರು ಶೌಚಾಲಯ ಕಟ್ಕೊಂಡಿರ್ತಾರೆ. ಇವತ್ತು ಅಥವಾ ನಾಳೆ ಅದನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಅಲ್ಲಿ ರಸ್ತೆ ಮಾಡ್ಬೇಕನ್ನೋದು ಒಂದು ಕನಸಿತ್ತು. ಆ KKRDB ಅನುದಾನದೊಳಗೆ ಆ ರಸ್ತೆನೂ ಹಾಕೈತೆ, ಮತ್ತು ಅದು ರಾಜಕಾಲುವೆನೂ ನಿರ್ಮಾಣ ಮಾಡೋಕ್ಕೆ KKRDB ಅನುದಾನದೊಳಗೆ ದುಡ್ಡೂ ಇಟ್ಟೈತೆ. ಹೀಗಾಗಿ ಇನ್ನು ಮುಂದಿನ ದಿನಮಾನದೊಳಗೆ ಅದು ಸ್ವಚ್ಛನೂ ಆಗುತ್ತೆ, ರಸ್ತೆನೂ ಆಗುತ್ತೆ. ಮತ್ತು TC ತೆರವು ಈಗ ಶಿಫ್ಟ್ ಮಾಡೋಕ್ಕೆ KEBರಿಗೆ ಮುನ್ಸಿಪಾಲ್ಟಿ ವತಿಯಿಂದ ಏನು ಅದನ್ನ ಶಿಫ್ಟಿಂಗ್ ಚಾರ್ಜ್ ಕಟ್ಟಬೇಕಾಗೈತೆ. ಪುರಸಭೆಯಿಂದನೇ ಭರಿಸಿ ಆ ಕೆಲಸ ಮಾಡೋಕ್ಕೆ ಅಧ್ಯಕ್ಷರು ಹೇಳ್ಯಾರ. ಆ ಕೆಲಸ ಬಂದಾಗ ಆಗುತ್ತೆ. ಅಟೆಂಡ್ ಮಾಡಕ್ಕೆ ಬಿಡಿ ಸರ್.